ನಮಸ್ಕಾರ. ಕರ್ನಾಟಕ ಚಾಲಕರ ಒಕ್ಕೂಟದಿಂದ ಬೆಂಗಳೂರು ಜಿಲ್ಲಾ ಉಪಾಧ್ಯಕ್ಷ ಗಿರೀಶ್ ಅಂತ ಮಾತಾಡ್ತೀನಿ. ಹಾಗೆ ನಮ್ಮ ಬೆಂಗಳೂರು ನಗರ ಸಂಚಾಲಕರು ಬಾಪು ಅವರು ಮತ್ತೆ ಎಲೆಕ್ಟ್ರಾನಿಕ್ ಸಿಟಿ ಭಾಗದ ಪದಾಧಿಕಾರಿಗಳು ಎಲ್ಲ ಬಂದಿದ್ದೀವಿ. ವಿಷಯ ಏನಪ್ಪಾ ಅಂದ್ರೆ, ಇವತ್ತೇನೊಂದು ನಮ್ಮ ಚಾಲಕರಿಗೆ ತರುಣ್ ಅನ್ನೋರಿಗೆ ಹಿಂದ್ಗಡೆಯಿಂದ ಬಂದು ಹಿಂಬದಿಯಿಂದ ಒಂದು, ಅದು ಕ್ಯಾಬೇನೆ, ಯೆಲ್ಲೋ ಕ್ಯಾಬೇನೆ ಡಿಕ್ಕಿ ಆಗಿರ್ತದೆ. ಡಿಕ್ಕಿ ಆದ ನಂತರ ಇವರು ಅದಕ್ಕೆ ಪರಿಹಾರವನ್ನು ಕಟ್ಕೊಡಕ್ಕೆ ಹೇಳ್ತಾರೆ. ಕಟ್ಕೊಟ್ಟಿರಲ್ಲ. ಹಾಗೆ ಇವ್ರ ಮೇಲೆ ದೌರ್ಜನ್ಯವನ್ನು ಮಾಡಿರ್ತಾರೆ. ಅಂದ್ರೆ ಒಂದು ರೋಪ್ ಹಾಕೋದು ಮತ್ತೆ ಬೆದರಿಕೆ ಹಾಕುವಂತ ಕೆಲಸಗಳನ್ನ ಮಾಡಿರ್ತಾರೆ. ಇದನ್ನ ನಮ್ಮ ಗಮನಕ್ಕೆ ತರುಣ್ ಅವರು ತಂದಿರ್ತಾರೆ. ನಮ್ಮ ಸಂಘಟನೆ ಒಳಗಡೆ ಗ್ರೂಪ್ ಅಲ್ಲಿ ಗಮನಕ್ಕೆ ತಂದಾಗ ನಮ್ಮ ಪದಾಧಿಕಾರಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಅವರ ಸಮಸ್ಯೆಗೆ ನಾವು ಪರಿಹಾರವನ್ನು ಕೊಡಿಸಿದ್ದೀವಿ. ಪರಿಹಾರವನ್ನು ಕೊಡಿಸಿ ಏನ್ ಎಲ್ಲೋ ಬೋರ್ಡ್ ಚಾಲಕ ಇದ್ದಾನೆ ಆತ್ಮಕ್ಕೆ ತಿಳುವಳಿಕೆ ಕೊಟ್ಟು ಕಳಿಸುವಂತ ಕೆಲಸ ಮಾಡಿದ್ದೀವಿ. ನಾವು ಎಲ್ರಿಗೂ ಹೇಳೋದೇನಪ್ಪಾ ಅಂದ್ರೆ, ಚಾಲಕರಾಗಿ ನೀವೇ ಒಂದು ಅಪಘಾತಗಳಾದಾಗ ಕಿತ್ತಾಡೋದಾಗ್ಲಿ ಅಥವಾ ಬಡದಾಡೋದಾಗ್ಲಿ ಕಾನೂನಿನ ಕೈ ತೊಳೋದಾಗ್ಲಿ ಅಧಿಕಾರ ಇಲ್ಲ. ಚಾಲಕರ ಸಮುದಾಯ ಅಂದಮೇಲೆ ನಾವೆಲ್ಲ ಒಂದೇ ತಾಯಿ ಮಕ್ಕಳ ಇಲ್ಲಿ ಚಾಲನೆ ಮಾಡ್ಕೊಂಡು ಹೋಗ್ಬೇಕಾದದ್ದು ಆದ್ಯ ಕರ್ತವ್ಯ. ಅದೇ ಚಾಲಕರ ಸಮುದಾಯದ ಕರ್ತವ್ಯ. ಪ್ರತಿಯೊಬ್ಬರಿಗೂ ಸಹ ನಾವು ಹೇಳೋದೇನಂತಂದ್ರೆ, ಏನೇ ಒಂದು ಸಮಸ್ಯೆ ಆದಾಗ ಕೂಲಾಗಿ ಬಗೆಹರಿಸ್ಕೊಳ್ಳುವಂಥದ್ದನ್ನ ಮಾಡಿ. ಹಾಗೆ ಇನ್ನೊಂದು ಹೇಳ್ತೀನಿ, ಯಾವುದೇ ಚಾಲಕರಿಗಾಗ್ಲಿ ಇನ್ನೊಬ್ಬ ಬಂದು ಅನಧಿಕೃತವಾಗಿ ಸುಮ್ಮನೆ ಏನೋ ತಪ್ಪು ಅವ್ರದ್ದು ಇಟ್ಕೊಂಡು ಒಂದು ಕೈ ಮಾಡೋದಾಗ್ಲಿ ಏನೇ ಮಾಡೋದಾಗ್ಲಿ ಕರ್ನಾಟಕ ಚಾಲಕರ ಒಕ್ಕೂಟದ ಪದಾಧಿಕಾರಿಗಳಾಗಲಿ ಚಾಲಕ ಮಿತ್ರರಾಗಲಿ ಗಮನಕ್ಕೆ ಅಂಥವರ ವಿರುದ್ಧ ನಾವು ನಿಲ್ಲದಂತೂ 100% ನಿಜ. ಯಾಕೆಂದ್ರೆ ನಮಗೆ ಬೇಕಾಗಿರೋದು ಚಾಲಕನಿಗೆ ನ್ಯಾಯ. ಇಲ್ಲಿ ಕಿತ್ತಾಡೋದಕ್ಕಾಗಲಿ ಒಡಾಡೋದಕ್ಕಾಗಲಿ ಯಾರಿಗೂ ಅಧಿಕಾರ ಇಲ್ಲ. ಮುಂದಿನ ದಿನಗಳಲ್ಲಿ ಚಾಲಕರ ಸಮುದಾಯದಲ್ಲಿ ಎಲ್ಲರೂ ಒಗ್ಗಟ್ಟಾಗಿದ್ದು ಚಾಲಕ ಸಮುದಾಯ ಬೆಳೆಸುವಂತ ಕೆಲಸ ಮಾಡೋಣ. ನಾವು ನಿಮ್ಮಲ್ಲೆಲ್ಲ ವಿನಂತಿ ಮಾಡ್ಕೊಳ್ಳೋದಿತ್ತೆ, ಏನೇ ಸಮಸ್ಯೆ ಆದ್ರೂ ಅದಕ್ಕೆ ಸಮಸ್ಯೆಗೆ ಪರಿಹಾರನ ಕಂಡುಕೊಳ್ಳುವಂತ ಕೆಲಸ ಮಾಡಿ. ಈಗ ನಾವು ಅವರಿಗೆ ಬಂದು ಸಹಾಯಸ್ತ ಕೊಟ್ಟಿದ್ದೀವಿ. ಅವರೇ ಒಂದೆರಡು ಮಾತಾಡ್ತಾರೆ. ನಮಸ್ಕಾರ. ನಮ್ಮ ಗಿರಿಯಣ್ಣವರು, ನಮ್ಮ ಬಾಬು ಅನ್ನೋರು, ಸೈಯದ್ ಸರ್ ಅವರು, ಅಂದ್ರೆ ನಮ್ಮ ಎಲೆಕ್ಟ್ರಿಸಿಟಿ ಅವರು, ದೊಡ್ಡನಗೌಡ ಅವರು ಎಲ್ಲರೂ ಬಂದು ಮಂಜಣ್ಣ ಅವರು ಬಂದು ನನಗೆ ಸಹಕರಿಸಿದ್ದಾರೆ. ನಾನು ಗ್ರೂಪಲ್ಲಿ ಗಾಡಿ ಟಚ್ ಆಗಿದ ತಕ್ಷಣ ಅಪ್ಡೇಟಿಂಗ್ ಕೊಟ್ಟಿದ್ದೆ ಗ್ರೂಪಲ್ಲಿ. ಟೈಮಿಗೆ ಬಂದು ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಒಕ್ಕೂಟದಲ್ಲಿ ಅಡ್ಮಿನ್ ಆಗಿರೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ. ತುಂಬಾ ಧನ್ಯವಾದಗಳು.